ಮೇಡಮ್ ನಮಸ್ತೆ. ನನ್ನ ಹೆಸರು ಶ್ರೀರಾಮ್ ಪವನ್ ಕುಮಾರ್. ಇವತ್ತು ಆಲ್ಕಿ ಪ್ಯೂರ್ ಡಿವೈಸ್ ಒಂದು ಡೆಮಾನ್ಸ್ಟ್ರೇಷನ್ ಮಾಡೋಣ. ಮೇಡಮ್ ಮನೆಯಲ್ಲಿ ಆರ್ ಒ ವಾಟರ್ ಏನಿದೆ, ಈ ವಾಟರ್ ಇನ್ಪುಟ್ ತೊಗೊತಾ ಇದ್ದೀನಿ. ಈ ಕಡೆ ಇರೋದು ಡೈರೆಕ್ಟ್ ಆರ್ ಒ ವಾಟರ್ ಹಾಕ್ತೀನಿ. ಈ ಮುಂದೆ ಇರೋದು ಡಿವೈಸ್ ಮುಖಾಂತರ ಬರೋ ವಾಟರು. ಫಸ್ಟ್ ಪ್ರಾಪರ್ಟಿ ಚೆಕ್ ಮಾಡಲಿಕ್ಕೆ ನಾನು ORP ಲಿಕ್ವಿಡ್. ORP ಅಂದರೆ ಆಕ್ಸಿಡೈಸೇಷನ್ ರಿಡಕ್ಷನ್ ಪೊಟೆನ್ಷಿಯಲ್ ಅಂತ ಹೇಳ್ತೀವಿ. ORP ಅನ್ನೋದು ಆಕ್ಸಿಡೇಟಿವ್ ಸ್ಟ್ರೆಸ್ನ ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಇವಾಗ ನಾವು ಡೈಲಿ ಏನು ಫುಡ್ ಕನ್ಸ್ಯೂಮ್ ಮಾಡ್ತೀವಿ, ಎಕ್ಸಾಂಪಲ್ ಹೇಳಬೇಕಂದ್ರೆ ಒಂದು ಕಟ್ಟಿಗೆನ ನಾವು ಬರ್ನ್ ಮಾಡಿದ್ರೆ ಹೊಗೆ, ಲೈಟು, ಆ್ಯಶು, ಕೆಂಡ ಬರುತ್ತಲ್ಲ, ಅದೇ ಥರ ನಾವೇನು ಫುಡ್ ತೊಗೊತೀವಿ ಅದರಲ್ಲಿ ಬೈ ಪ್ರಾಡಕ್ಟ್ ವೇಸ್ಟೇಜ್ ಏನಿದೆ, ಯೂರಿನೇಷನ್ ಮುಖಾಂತರ, ಸ್ಟೂಲ್ಸ್ ಮುಖಾಂತರ, ಬೆವರು ಮುಖಾಂತರ ಆಚೆ ಬರಬೇಕು. ಅದು ಸಂಪೂರ್ಣವಾಗಿ ಯಾವಾಗ ಹೊರಗಡೆ ಬರಲ್ಲ, ಫ್ರೀ ರಾಡಿಕಲ್ಸ್ ಅನ್ನೋದು ತಯಾರಾಗುತ್ತೆ. ಆ ಫ್ರೀ ರಾಡಿಕಲ್ಸು ನ್ಯೂಟ್ರಲ್ ಆಗಬೇಕು ಅಂತಂದರೆ ಆ್ಯಂಟಿ ಆಕ್ಸಿಡೆಂಟ್ಸ್ ಬೇಕು. ಅದಕ್ಕೆ ಫ್ರೂಟ್ಸು, ವೆಜಿಟೇಬಲ್ಸು ಎಲ್ಲ ಜಾಸ್ತಿ ತಗೋಬೇಕು ಅಂತ ಹೇಳ್ತಾರೆ. ಆದರೆ ನಮ್ಮ ಫುಡ್ ಏನಾಗಿದೆ, ಎಲ್ಲ ಅಸಿಡಿಕ್ ಆಗಿಬಿಟ್ಟಿದೆ. ಆಲ್ಮೋಸ್ಟ್ ಎಲ್ಲನೂ ನಾವು ಕುದಿಸ್ಬಿಟ್ಟು ಕರೆದ್ಬಿಟ್ಟು ತೊಗೊತೀವಿ. ಸೊ ದಟ್ ಫುಡ್ ಎಲ್ಲ ಆ ಥರ ಆಗಿದೆ. ಮೇಜರ್ಲಿ ನಮ್ಮ ಬಾಡಿಯಲ್ಲಿ 70% ವಾಟರ್ ಇರೋದ್ರಿಂದ ಆ ಕುಡಿಯೋ ನೀರು ಆ್ಯಂಟಿ ಆಕ್ಸಿಡೈಸ್ಡ್ ಆಗಿದ್ರೆ ಸುಮಾರು ಹೆಲ್ತ್ ಪ್ರಾಬ್ಲಮ್ಸ್ ಕಡಿಮೆ ಆಗುತ್ತೆ, ಫ್ರೀ ರಾಡಿಕಲ್ಸ್ ನ್ಯೂಟ್ರಲೈಸ್ ಆಗುತ್ತೆ. ಅದಕ್ಕೆ ಡೆಮೋ ಮಾಡಲಿಕ್ಕೆ ಈ ORP ಲಿಕ್ವಿಡ್ ತೊಗೊಂಡಿದ್ದೀನಿ. ORP ಲಿಕ್ವಿಡು ಸಪೋಸ್ ಪಾಸಿಟಿವ್ ORP ಅಂದರೆ ನ್ಯೂಟ್ರಲ್, ಅಂದರೆ ನೀರು ಏನು ಕಲರ್ ಚೇಂಜ್ ಆಗಲ್ಲ. ನೆಗೆಟಿವ್ ORP ಆ್ಯಂಟಿ ಆಕ್ಸಿಡೆಂಟ್ಸ್ ಇದ್ರೆ ಪಿಂಕ್ ಆಗುತ್ತೆ. ನೋಡೋಣ. 3 ಡ್ರಾಪ್ಸ್ ಹಾಕಿದ್ದೀನಿ. ಇದು ಆರ್ ಒ ವಾಟರ್ ಏನಿದೆ, ಇದೇನು ಕಲರ್ ಚೇಂಜ್ ಆಗಿಲ್ಲ, ಸೇಮ್, ಬಿಕಾಸ್ ಇಟ್ ಈಸ್ ಪಾಸಿಟಿವ್, ಆಲ್ರೆಡಿ ನಿಯರ್ ಟು ಡೆಡ್ ವಾಟರ್, ಲಿವಿಂಗ್ ನೇಚರ್ ಏನಿಲ್ಲ. ಇದು ನೆಗೆಟಿವ್ ORP ಆ್ಯಂಟಿ ಆಕ್ಸಿಡೆಂಟ್ಸ್ ಇರೋದ್ರಿಂದ ಪಿಂಕ್ ಕಲರ್ಗೆ ಚೇಂಜ್ ಆಗಿದೆ. ಇದೇ ಥರ ಎರಡನೇ ಪ್ರಾಪರ್ಟಿ ಚೆಕ್ ಮಾಡಲಿಕ್ಕೆ pH ಟೆಸ್ಟರ್ ಲಿಕ್ವಿಡ್ ತೊಗೊಂಡಿದ್ದೀನಿ. pH ಟೆಸ್ಟರ್ ಲಿಕ್ವಿಡ್, ಪೊಟೆನ್ಷಿಯಲ್ ಆಫ್ ಹೈಡ್ರೋಜನ್ ಅಂತ ಹೇಳ್ತೀವಿ. ನಿಮಗೆ ಎಲ್ರಿಗೂ ಗೊತ್ತಿದೆ, ಚಿಕ್ಕ ವಯಸ್ಸಲ್ಲಿ ನಾವು ಲಿಟ್ಮಸ್ ಪೇಪರ್ ಅಂತ ಯೂಸ್ ಮಾಡ್ತಿದ್ವಿ pH ಚೆಕ್ ಮಾಡಲಿಕ್ಕೆ. 7 pH ಅಂದರೆ ನ್ಯೂಟ್ರಲ್ಲು, 7 ಬಿಲೋ ಇದ್ದರೆ ಅಸಿಡಿಕ್ ನೇಚರ್, 7 ಅಬವ್ ಇದ್ದರೆ ಆಲ್ಕಲೈನ್ ನೇಚರ್. ಸೊ ಇದಕ್ಕೆ ಚಾರ್ಟ್ಸು ಇರುತ್ತೆ. ದಿಸ್ ಇಸ್ ದ ಚಾರ್ಟ್. 7 pH ನ್ಯೂಟ್ರಲ್, 7 ಅಬವ್ ಇದ್ರೆ ಅಲ್ಕಲೈನ್ ನೇಚರ್, 7 ಬಿಲೋ ಇದ್ರೆ ಅಸಿಡಿಕ್ ನೇಚರ್. ನಾವು ನಮ್ಮ ಹ್ಯೂಮನ್ ಬ್ಲಡ್ ಅನ್ನೋದು 7.34 to 7.35 ಮಧ್ಯದಲ್ಲಿರುತ್ತೆ. ಸ್ಲೈಟ್ ಅಲ್ಕಲೈನ್ ನೇಚರ್ ಇರೋದ್ರಿಂದ ನಾವು ಅಲ್ಕಲೈನ್ ವಾಟರ್ ಕುಡಿದ್ರೆ ತುಂಬ ಒಳ್ಳೆಯದು. ಅಸಿಡಿಕ್ ವಾಟರ್ ಕುಡಿಯೋದ್ರಿಂದ ಸುಮಾರು ಹೆಲ್ತ್ ಪ್ರಾಬ್ಲಮ್ಸ್, ಅಸಿಡಿಕ್ ಸ್ಟ್ರೆಸ್ ಜಾಸ್ತಿ ಆಗುತ್ತೆ. ಅಸಿಡಿಕ್ ಸ್ಟ್ರೆಸ್. ಸೊ ಇದಕ್ಕೆ ಅಸಿಡಿಕ್ ಸ್ಟ್ರೆಸ್ ಕಡಿಮೆ ಆಗಬೇಕಂದ್ರೆ ಅಲ್ಕಲೈನ್ ವಾಟರ್ ಕುಡಿಬೇಕು, ಅಲ್ಕಲೈನ್ ಫುಡ್ ತಗೋಬೇಕು. ಫ್ರೂಟ್ಸು, ವೆಜಿಟೇಬಲ್ಸು, ಸೊಪ್ಪು ರೆಗ್ಯುಲರಾಗಿ ಕನ್ಸ್ಯೂಮ್ ಮಾಡೋದ್ರಿಂದ ಸುಮಾರು ಹೆಲ್ತ್ ಪ್ರಾಬ್ಲಮ್ಸ್ ಕಡಿಮೆ ಆಗುತ್ತೆ. ಇವಾಗೇನು ನಾವು ಆಲ್ ಇನ್ಫ್ಲಮೇಟರಿ ಪ್ರಾಬ್ಲಮ್ಸ್ ನೋಡ್ತಾ ಇದ್ದೀವಿ, ಅದಕ್ಕೆ ಕಾರಣ ಮೇಯ್ನ್ ಅಸಿಡೋಸಿಸ್. ನೀವು ಮೆಡಿಕಲ್ ಶಾಪ್ಸಲ್ಲಿ ಅಬ್ಸರ್ವ್ ಮಾಡಿದ್ರು ಹೈಯೆಸ್ಟ್ ಸೇಲ್ಸ್ ಯಾವುದಿದೆ ಅಂತಂದರೆ ಜಿಂಟ್ಯಾಕ್, ಪ್ಯಾಂಟ್ಯಾಕ್, ರ್ಯಾಂಟ್ಯಾಕ್ ಎಲ್ಲ ಗ್ಯಾಸ್ಟ್ರಿಕ್ ರಿಲೇಟೆಡ್ ಪ್ರಾಬ್ಲಮ್ಸ್ ಜಾಸ್ತಿ ಇರೋದು. ಅದಕ್ಕೆ ಮೇನ್ ಕಾರಣ ನಾವೇನು ಕನ್ಸ್ಯೂಮ್ ಮಾಡ್ತಿದ್ದೀವಿ ನೀರು, ಆ ನೀರು ಅಸಿಡಿಕ್ ನೇಚರ್ 7 pH ಒಳಗಡೆ ಇರೋದ್ರಿಂದ ಬರ್ತಿರೋದು. ಸೊ ನೋಡೋಣ ಇವಾಗ ವಾಟರ್ ಅಸಿಡಿಕ್ ಇದೆಯಾ, ಆಲ್ಕಲೈನ್ ಇದೆಯಾ ಮೇಡಮ್ ಮನೆಯಲ್ಲಿ ನೋಡೋಣ. ಇದಕ್ಕೆ pH ಟೆಸ್ಟರ್ ಲಿಕ್ವಿಡ್. ನೋಡಿ, ಇದು ಎಲ್ಲೋ 5 pH ಇದೆ. ಓಕೆ,
5 pH ಇದೆ, 5 to 6 ಇನ್ ಬಿಟ್ವೀನ್ ಇದೆ. ಅಸಿಡಿಕ್ ನೇಚರ್ ಇದು ನೋಡಿ, 8 to 9 ಇನ್ ಬಿಟ್ವೀನ್ ಇದೆ, ಅಲ್ಕಲೈನ್ ನೇಚರ್, ಗುಡ್ ಫಾರ್ ಹೆಲ್ತ್. ಎರಡನೇದಾಯಿತು. ಮೂರನೇದು ಮೈಕ್ರೋ ಕ್ಲಸ್ಟರಿಂಗ್. ನಾರ್ಮಲಿ ವಾಟರ್ ಕೆಲಸ ಏನಪ್ಪ ಅಂದರೆ, ಮೇಯ್ನ್ ಕೆಲಸ ನಾವು ತೊಗೊತಿರೋ ಫುಡ್ಡಲ್ಲಿರೋ ನ್ಯೂಟ್ರಿಯೆಂಟ್ಸ್ನ ಸೆಲ್ಯುಲಾರ್ ಲೆವೆಲ್ಗೆ ಅಬ್ಸಾರ್ಬ್ ಮಾಡಬೇಕು. ಸೆಲ್ಸಲ್ಲಿ ಪ್ರತಿದಿನ ಏನು ಪ್ರೊಡ್ಯೂಸ್ ಆಗ್ತಾ ಇದೆ ವೇಸ್ಟೇಜು, ಟಾಕ್ಸಿನ್ಸು ಎಲ್ಲ ಆಚೆ ಆಗಬೇಕು. ಅದು ಕ್ಲಸ್ಟರ್ಸ್ ಕಡಿಮೆ ಇದ್ದರೆ, ಮಾಲಿಕ್ಯೂಲ್ಸ್ ಕಡಿಮೆ ಇದ್ದರೆ ಈಸಿಯಾಗಿ ಪ್ರಾಸೆಸ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಮಾಲಿಕ್ಯೂಲ್ಸು ಕ್ಲಸ್ಟರ್ ಜಾಸ್ತಿ ಇದೆ ಮಾಡಲಿಕ್ಕೆ ಆಗಲ್ಲ. ಸೊ ಇಲ್ಲಿ 30 to 50 ಮಾಲಿಕ್ಯೂಲ್ಸ್ ಇರುವಾಗ ಇಷ್ಟು ದೊಡ್ಡ ಕ್ಲಸ್ಟರ್ ಅಂದರೆ ಅಬ್ಸಾರ್ಪ್ಷನ್ ಕಡಿಮೆ ಇರುತ್ತೆ per cluster. Large clusters limit absorption by the body. Small clusters 3 to 5 molecules ಇರುವಾಗ greater penetration and easier absorption by the body. Clusters ಕಡಿಮೆ ಇದೆ. ಸೊ ಇದಕ್ಕೆ ನಾನು ಅರಿಶಿನ ತಗೊತಾ ಇದ್ದೀನಿ. ಟರ್ಮರಿಕಲ್ಲಿ ಒಂದು ಮೆಡಿಸಿನಲ್ ವ್ಯಾಲ್ಯೂ ಇರುತ್ತೆ, ಕರ್ಕ್ಯುಮಿನ್ ಅಂತೇಳಿ. ನೋಡಿ ಈ ವಾಟರ್ ನೋಡಿ, ಜಸ್ಟ್ ಅರಿಶಿನ ಮಿಕ್ಸ್ ಆಗಿದೆ, ನೀರು ಜೊತೆ ಮಿಕ್ಸ್ ಆಗಿದೆ ಅಷ್ಟೇ, ಅದಕ್ಕೆ ಅದೇ ಕಲರ್ ಇದೆ. ಇದು ನೋಡಿ ಎಷ್ಟು ಡಾರ್ಕ್ ಆಗಿದೆ. ಇನ್ನೂ ಅಬ್ಸರ್ವ್ ಮಾಡಿ, ಡೆಮೋ ಮುಗಿಯೋ ಒಳಗಡೆ ಇನ್ನೂ ಡಾರ್ಕ್ ಆಗಿಬಿಡುತ್ತೆ. ಆ ಟರ್ಮರಿಕಲ್ಲಿರೋ ಕರ್ಕ್ಯುಮಿನ್ ಹೊರಗಡೆ ತೆಗೆದಿದೆ. ಪೆನಿಟ್ರೇಷನ್, ಅಬ್ಸಾರ್ಪ್ಷನ್ ಇನ್ನೂ ಡಾರ್ಕ್ ಆಗುತ್ತೆ. ಅಬ್ಸರ್ವ್ ಮಾಡ್ತಾ ಇರಿ, ಇನ್ನೂ ಡಾರ್ಕ್ ಆಗುತ್ತೆ. ಬಿಕಾಸ್ ಇದು 3 to 5 ಮಾಲಿಕ್ಯೂಲ್ಸ್, ಇದು 30 to 50 ಮಾಲಿಕ್ಯೂಲ್ಸ್. ಎಲ್ಲರೂ ಒಳ್ಳೊಳ್ಳೆ ಸಪ್ಲಿಮೆಂಟ್ಸ್ ತೊಗೊತಿದ್ದೀರಾ, ಒಳ್ಳೆ ಫ್ರೂಟ್ಸು ವೆಜಿಟೇಬಲ್ಸ್ ತೊಗೊತಿದ್ದೀರಾ, ಬಟ್ ಅದು ಸೆಲ್ಯುಲಾರ್ ಲೆವೆಲ್ಗೆ ಅಬ್ಸಾರ್ಬ್ ಆಗ್ತಿದೆಯಾ ಅನ್ನೋದೇ ಪ್ರಶ್ನೆ. ಸೊ ಈ ವಾಟರ್ ರೆಗ್ಯುಲರ್ ಆಗಿ ಒಂದು 2 to 3 ಲೀಟರ್ಸ್ ಕನ್ಸ್ಯೂಮ್ ಮಾಡೋದ್ರಿಂದ ಆ ಮೈಕ್ರೋ ಕ್ಲಸ್ಟರಿಂಗ್ ಏನಿದೆ 100% ನೀವು ರಿಸಲ್ಟ್ಸು ನೋಡ್ಬೋದು. ಇವಾಗ ಡಾಕ್ಟರ್ ಒಂದು 6 months ಕೋರ್ಸ್ ಎಲ್ಲಿರ್ತಾರೆ ಅಂತ ಇಟ್ಕೊಳ್ಳಿ, ಒಂದು 3 months ಒಳಗಡೆ ನಾವು ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ. ಯಾಕೆ? ಮೆಡಿಸಿನ್ 100% ಬಾಡಿಗೆ ಅಬ್ಸಾರ್ಬ್ ಆಗುತ್ತೆ. ದಿಸ್ ಮೈಕ್ರೋ ಕ್ಲಸ್ಟರಿಂಗ್ ಪ್ರಾಪರ್ಟಿ. ನಾಲ್ಕನೇದು TDS, ಮಿನರಲ್ಸ್ ಎಷ್ಟಿದೆ ನಮ್ಮ ವಾಟರಲ್ಲಿ, ಟೋಟಲ್ ಡಿಸಾಲ್ವ್ಡ್ ಸಾಲ್ಟ್ಸ್, ಮಿನರಲ್ಸ್, ಕ್ಯಾಲ್ಸಿಯಂ ಎಲ್ಲನೂ ಈ TDS ಅಲ್ಲಿ ನಾವು ನೋಡ್ಬೋದು. 0 ಇದೆಲ್ಲ. ಎಷ್ಟಿದೆ? 87 ಇದೆ, ಹೌದಾ? 87. ಝೀರೋ 112 ಆಗಿದೆ. ಇದಕ್ಕೆ ಮುಂಚೆ 87 ಇತ್ತಲ್ಲ, ಇವಾಗ 112. ಅದೇ ನೀರೇ ಮಿನರಲ್ಸ್ ಆ್ಯಡ್ ಆಗುತ್ತೆ, ಒಂದು 30-40% ಇನ್ಕ್ರೀಸ್ ಆಗಿದೆ. ಮೇಡಮ್ ಮನೆಯಲ್ಲಿ ಪರವಾಗಿಲ್ಲ, 87 ಅಂದರೆ ಇಟ್ಸ್ ಗುಡ್. ನಾರ್ಮಲಿ ಕಿನ್ಲೆ, ಬಿಸ್ಲರಿ ಇಂಥ ಬ್ರ್ಯಾಂಡ್ಸು ನೋಡಿದ್ರೆ 12 to 20 ಇರುತ್ತೆ, ಮ್ಯಾಕ್ಸಿಮಮ್ 25 ಇರುತ್ತೆ ಅಷ್ಟೇ. ಸೊ ವೆರಿ ಲೋ TDS. ದಿಸ್ ಯೂಶುವಲಿ ಹ್ಯಾಪನ್ಸ್ ಇಫ್ ದ ವಾಟರ್ ಈಸ್ RO ಪ್ಯೂರಿಫೈಡ್ ಡಿಸ್ಟಿಲರ್ ವಾಟರ್. ಟೂ ಲೋ ಫಾರ್ ಡ್ರಿಂಕಿಂಗ್ ಲಾಂಗ್ ಟರ್ಮ್. ಸಚ್ ವಾಟರ್ ಮೇ ಟೇಸ್ಟ್ ಫ್ಲಾಟ್ and may lack essential minerals like calcium, magnesium and potassium. WHO and BIS and experts recommend at least 50 to 150 ppm for drinking water to ensure it has enough natural minerals. ಸೊ ಇದು 100 ಮೇಲೆ ತಗೊಂಡೋಗಿದೆ ಮಿನರಲ್ಸ್ನ. ಆಲ್ಮೋಸ್ಟ್ 3 ಪ್ರಾಪರ್ಟಿ ನೋಡಿದ್ರಲ್ಲ. ಇದ್ರ ಜೊತೆಗೆ ಇವಾಗ ಆಲ್ಮೋಸ್ಟ್ ಎಲ್ಲ ಫ್ರೂಟ್ಸು ವೆಜಿಟೇಬಲ್ಸು ನಾವೇನು ತೊಗೊತಾ ಇದ್ದೀವಿ, ಎಲ್ಲದರಲ್ಲಿ ಕೆಮಿಕಲ್ಸು, ಫರ್ಟಿಲೈಸರ್ಸು, ಪೆಸ್ಟಿಸೈಡ್ಸ್ ಆಗ್ತಿರೋದ್ರಿಂದ ಸುಮಾರು ಪ್ರಾಬ್ಲಮ್ಸ್ ಅದರಿಂದನೂ ಬರ್ತಾ ಇದೆ.
ಅದು ಕ್ಲೀನ್ ಮಾಡಲಿಕ್ಕೂ ಹೆಲ್ಪ್ ಆಗುತ್ತೆ. ಅದಕ್ಕೆ ನಾನು ಡೆಮೋ ಒಂದು ಆಯಿಲ್ ತೊಗೊತಾ ಇದ್ದೀನಿ. ಆಲ್ಮೋಸ್ಟ್ ನೀವು ನೋಡಿದ್ರೆ ಲೈಕ್ ಆ್ಯಪಲ್ ಇಂಥದ್ದೆಲ್ಲ ಮೇಲ್ಗಡೆ ವ್ಯಾಕ್ಸ್ ಕೋಟಿಂಗ್ ಎಲ್ಲ ಇರುತ್ತಲ್ಲ, ಅದು ಆಯಿಲ್ ಸ್ಟ್ರಕ್ಚರ್ ಇರುತ್ತೆ. ನಾರ್ಮಲ್ ವಾಟರ್, ಆಯಿಲ್ ಜೊತೆ ಮಿಕ್ಸ್ ಆಗಿಲ್ಲ, ಆಯಿಲ್ ಅದೆರಡು ಸಪ್ರೇಟ್ ಆಗಿದೆ, ರೈಟ್? ಇದು ನೋಡಿ, ಕಂಪ್ಲೀಟ್ ಆಯಿಲ್ ಜೊತೆ ಮಿಕ್ಸ್ ಆಗಿದೆ. ಆ ಹೈಡ್ರೋಜನ್ ಬಬಲ್ಸ್ ನೀವು ನೋಡ್ಬೋದು, ಚಿಕ್ಕದಾಗಿ ಹೈಡ್ರೋಜನ್ ಬಬಲ್ಸ್ ಇದೆಲ್ಲ, ಸ್ಮಾಲ್ ಆಕ್ಟಿವ್ ಹೈಡ್ರೋಜನ್. ಇದಕ್ಕೆ ಡಿಫರೆನ್ಸ್ ನೀವು ನೋಡ್ಬೋದು. ಅಂದರೆ ಪೆಸ್ಟಿಸೈಡ್ ಕಂಟೆಂಟು ಸಮೇತ ತೆಗೆಯುತ್ತೆ ನೀವು ತೊಳೆಯೋದ್ರಿಂದ. ಸೊ ಆಲ್ಮೋಸ್ಟ್ 4 ಪ್ರಾಪರ್ಟೀಸ್ ನೀವು ನೋಡಿದ್ದೀರಾ. ನಿಮಗೆ ಡಿವೈಸ್ ನಿಮ್ಮ ಮನೆಯಲ್ಲಿ ನಿಮ್ಮ ವಾಟರ್ ಚೆಕ್ ಮಾಡಬೇಕಂದ್ರೆ ನನಗೆ ಕಾಲ್ ಮಾಡ್ಬೋದು. ನನ್ನ ಹೆಸರು ಪವನ್ ಕುಮಾರ್. 9900319539. ಸಂಜೀವನಿ ವೆಲ್ನೆಸ್ ಹೋಮ್ ಅಂತ ನೀವು ಗೂಗಲಲ್ಲಿ ಟೈಪ್ ಮಾಡಿದ್ರೂ ನಮ್ಮ ವೆಲ್ನೆಸ್ ಸೆಂಟರ್ ಸಿಗುತ್ತೆ. 20+ ಆಲ್ಟರ್ನೇಟಿವ್ ಥೆರಪೀಸ್ ನಾವು ಪ್ರಾಕ್ಟೀಸ್ ಮಾಡ್ತೀವಿ. ಯು ಕ್ಯಾನ್ ವಿಸಿಟ್ ಫಾರ್ ಎ ಡೆಮೋ. ಥ್ಯಾಂಕ್ ಯು. ನಮಸ್ತೆ. ಜೈ ಗುರುದೇವ್.